ನಮಗೆ ಒಮ್ಮೆಲೆ ಶಾಕ್ ಆಯಿತು. ಕೈಯಲ್ಲಿ 1 ರೂಪಾಯಿನೂ ಇಲ್ಲ. ದಿನ ಕೆಲಸ ಮಾಡಿ ಜೀವನ ಹೋಗ್ತಾ ಇತ್ತು ನಮ್ಮದು. ಮಗನಿಗೆ ಭಾರಿ ಬೇಜಾರಾಗ್ತದೆ, ಆಗಾಗ ನೆನಪು ಆಗ್ತದೆ. ಎಂತ ಮಾಡೋದು? ಈ ಮಗ ಚಂದ ಕಲೀಲಿ. ಅಪ್ಪನಿಗೆ ಹುಷಾರಿಲ್ಲ ಮತ್ತೆ ಆಗಾಗ ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಆಯಿತು. ಮತ್ತು ಅಮ್ಮನಿಗೂ ಕಷ್ಟ, ಅಲ್ಲದಿದ್ದರೆ ಅಮ್ಮನಿಗೆ ಆಗಾಗ ಹುಷಾರಿರುವುದಿಲ್ಲ. ಅದಕ್ಕೆ ನಾನು ಹೇಳಿದೆ ಅಮ್ಮನೊಟ್ಟಿಗೆ, ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಮ್ಮ, ಯಾವ ಹಾಸ್ಟೆಲ್ ಆಗ್ಬೋದು, ದೂರ ಕೂಡ ಆಗ್ಬೋದು, ನಾನು ಹೋಗ್ತೇನೆ ಅಂತ. ಒಳ್ಳೆ ಓದಿ ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅಪ್ಪನಿಗೋಸ್ಕರ ಖಂಡಿತ ಮಾಡ್ತೇನೆ. ಅಪ್ಪನಿಗೋಸ್ಕರ ಮಾತ್ರ ಅಲ್ಲ, ಅಮ್ಮನಿಗೂ. ಅಮ್ಮ ಕಷ್ಟ ಬರೋದನ್ನು ಕೂಡ ನೋಡ್ತೇನೆ. ಅಪ್ಪನಿಗೆ ಹೀಗಾಯಿತು, ನನಗೆ ಬೇಜಾರಾಗ್ತದೆ. ಹೇಳಿಕ ಒಬ್ಬರೊಬ್ಬರೊಟ್ಟಿಗೆ ಹೇಳಿದರೆ ಎಂತ ಕೇಳೋದಿಲ್ಲ, ಅವರ ಇದಕ್ಕಿರ್ತೇನೆ, ನಮಗೆ ಗೊತ್ತಾಗೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಕಷ್ಟಗಳು ನಮ್ಮನ್ನು ಇದ್ದಕ್ಕಿದ್ದಂತೆ ಬಂದು ಆವರಿಸಿಬಿಡುತ್ತೆ. ಇವತ್ತು ಆರಾಮವಾಗಿದ್ದವರು ನಾಳೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಕೆಲವು ಸಲ ನಡೆಯಬಾರದಂತಹ ಕಹಿ ಘಟನೆಗಳು ನಡೆದು ಹೋಗುತ್ತೆ ಜೀವನದಲ್ಲಿ. ಆದರೆ ಆ ಕಹಿ ಘಟನೆಗಳನ್ನು ನಾವು ನಡೆದ ಸಂದರ್ಭದಲ್ಲಿ ಧೃತಿಗೆಡಬಾರದು ಅನ್ನುವಂಥದ್ದು ಒಂದು ವಿಚಾರ. ಆದರೆ ಧೃತಿಗೆಡುವಂಥ ಪರಿಸ್ಥಿತಿ ಯಾವಾಗ ಆರ್ಥಿಕ ಸಮಸ್ಯೆಗಳು ಎದುರಾಗ್ತವೋ ಅಂಥ ಸಂದರ್ಭದಲ್ಲಿ ಧೃತಿಗೆಡುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ನಾನು ಇವತ್ತು ಇರುವಂಥ ಸ್ಥಳ ಸುಳ್ಯದ ದಕ್ಷಿಣ ಬೀರಮಂಗಲ. ಈ ಸ್ಥಳದಲ್ಲಿ ನಾನು ಯಾಕೆ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬರು ವ್ಯಕ್ತಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಆರಾಮಕ್ಕಿರ್ತಾರೆ. ಇದ್ದಕ್ಕಿದ್ದಂತೆ ಒಂದು ದಿವಸ ಹಠಾತ್ ಅವರಿಗೆ ವಾಂತಿ ಬರಲಿಕ್ಕೆ ಆರಂಭ ಆಗುತ್ತೆ. ಏನು ಮಾಡಬೇಕು ಅಂತ ವೈದ್ಯರ ಬಳಿ ಹೋಗಿ ಪರಿಶೀಲನೆಯನ್ನು ಮಾಡಿಕೊಳ್ತಾರೆ. ವೈದ್ಯರು ಅವರನ್ನು ತಪಾಸಣೆ ಮಾಡಿ ಒಂದಷ್ಟು ಔಷಧ ಉಪಚಾರಗಳನ್ನು ಮಾಡ್ತಾರೆ. ಆ ಔಷಧ ಉಪಚಾರ ಆದ ನಂತರ ಅವರು ಮಂಗಳೂರಿಗೆ ಒಂದು ಸಲ ಹೋಗಿ ಟೆಸ್ಟ್ ಮಾಡಬೇಕು ಅಂತ ಅವರಿಗೆ ಹೇಳ್ತಾರೆ. ಮಂಗಳೂರಲ್ಲಿ ಹೋಗಿ ಟೆಸ್ಟ್ ಮಾಡಿದಾಗ ಒಂದು ಸಿಡಿಲಾಘಾತವೇ ಅವರಿಗೆ ಗೊತ್ತಾಗುತ್ತೆ, ಅವರಿಗೆ ಕ್ಯಾನ್ಸರ್ ಇದೆ, ಅದು 4ನೇ ಹಂತದ್ದು ಅಂತ ಗೊತ್ತಾಗುತ್ತೆ. ಆ ಕುಟುಂಬ ಏನೂ ಇಲ್ಲ, ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿ ಇರುವಂತಹ ಕುಟುಂಬ. ಮುಖ್ಯವಾಗಿ ಅವರ ಪತ್ನಿ ಟೈಲರ್ ವೃತ್ತಿಯನ್ನು ಮಾಡ್ತಾಯಿದ್ರು, ಇವರು ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡಿ ಒಂದು ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಗಂಡನಿಗೆ ಆ ಪರಿಸ್ಥಿತಿ ಬಂದಾಗ, ಮನೆಯಲ್ಲಿ ಇನ್ನು ಸಣ್ಣ ಮಗು 6ನೇ ಕ್ಲಾಸು ಓದ್ತಿರುವಂತಹ ಹುಡುಗ, ಇವರ ಭವಿಷ್ಯವನ್ನು ಕೂಡ ನೆನೆಸ್ಕೊಂಡಾಗ ಆ ಕುಟುಂಬಕ್ಕೆ ಇವತ್ತು ಜೀವನ ಮಾಡೋದೇ ತುಂಬ ಕಷ್ಟವಾದಂಥ ಪರಿಸ್ಥಿತಿಯಲ್ಲಿ ಆಗಿದೆ. ಹಾಗಾಗಿ ನೀವೇನು ಇಲ್ಲಿ ಪುಟ್ಟದಾದಂತಹ ಒಂದು ಬಾಡಿಗೆ ಮನೆ ನೋಡ್ತಾ ಇದ್ದೀರಿ, ಈ ಬಾಡಿಗೆ ಮನೆಯಲ್ಲಿ ತಿಂಗಳಿಗೆ 2,000 ಬಾಡಿಗೆ ಕಟ್ಟಿಕೊಂಡು ಈಗ ಈ ಒಂದು ಸಂಕಷ್ಟದಲ್ಲಿ ಇರುವಂತಹ ಕುಟುಂಬ ಗಣೇಶ್ ಕೆ ಅವರ ಕುಟುಂಬ. ಹಾಗಾಗಿ ಈ ಸಣ್ಣ ಮನೆಯಲ್ಲಿ ಇವತ್ತು ಒಂದು ಅವರನ್ನು ಮಾತಾಡಿಸ್ತೇನೆ, ಯಾಕಂದರೆ ಅವರು ತುಂಬ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಬನ್ನಿ ಹೋಗೋಣ. ನಮಸ್ತೆ. ಇದೇ ಮನೆಯಲ್ಲಿ ಇರುವಂತಹ ಈ ಕುಟುಂಬ 3 ಜನರ ಫ್ಯಾಮಿಲಿಯವರದು. ಈ ಮಗು 6ನೇ ಕ್ಲಾಸು. ಅವರು ಗಣೇಶ್ ಕೆ ಅಂದರೆ ಅವರೇ. ಅವರ ಪತ್ನಿ ಪುಷ್ಪಾವತಿಯವರು ಇದ್ದಾರೆ. ಪುಷ್ಪಾವತಿಯವರು ಬಹಳ, ಯಾಕಂದರೆ ನಮ್ಮ ಜೊತೆ ಹೆಲ್ಪ್ ವಿಡಿಯೋ ನಾವು ಮಾಡಿ ಅಂತ ಹೇಳಿದ್ರು. ಯಾಕಂದರೆ ನಾವು ಮೇಲಿಂದ ಮೇಲೆ ಪ್ರತಿ ದಿವಸನೂ ಆ ವಿಡಿಯೋನ ಮಾಡಲಿಕ್ಕಾಗಲ್ಲ ಅಂತ ನಾನು ಅವರಿಗೆ ಒಂದು ಮಾಹಿತಿ ಹೇಳಿದೆ. ಆದರೂ ಅವರು ಒಂದು ಮಾಹಿತಿ, ನಾವು ತುಂಬ ಕಷ್ಟದಲ್ಲಿದ್ದೇವೆ, ನೀವು ಒಂದು ಸಲ ನಮ್ಮ ಮನೆಗೆ ಭೇಟಿ ಕೊಡಿ ಅಂತ ಹೇಳಿದರು. ಎಷ್ಟೋ ಸಲ ನಾವು ವಿಡಿಯೋಗಳನ್ನು ಮಾಡಿದಾಗ ನೀವು ಅದನ್ನು ನೋಡಿದ್ದೀರಿ, ಆ ಕಷ್ಟಗಳಿಗೆ ಮರುಗಿದ್ದೀರಿ. ಅದೇ ಥರ ಈ ಕುಟುಂಬವನ್ನು ಇವತ್ತು ನಾನು ಅವರ ಸಮಸ್ಯೆಯನ್ನು ನಿಮ್ಮ ಎದುರು ತೆರೆದಿಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಏನೆಲ್ಲ ಆಗಿತ್ತು, ಇವರಿಗೆ ಸಮಸ್ಯೆ ಏನಾಗಿದೆ? ಸಮಸ್ಯೆ ಅಂದರೆ ನವೆಂಬರ್ ತಿಂಗಳಿಗೆ ಕೆಲಸ ಮಾಡ್ತಾಯಿದ್ರು. ಎಲ್ಲಿ ಕೆಲಸ ಮಾಡ್ತಾಯಿದ್ರು? ಅವರೀಗ ಜ್ಯೋತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸುಳ್ಯ? ಸುಳ್ಯ ಜ್ಯೋತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮಾಡ್ತಾ ಇದ್ದಾಗೆ ಮತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ, ನನ್ನ ಅಮ್ಮನ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು. ಯಾವಾಗ ಇದು? ಜೂನ್, ಜುಲೈ, ಆಗಸ್ಟ್ ಹೀಗೆಲ್ಲ. ಯಾವ ವರ್ಷದಲ್ಲಿ? 2025 ಕಳೆದ 2025ನೇ ಇಸವಿಯಲ್ಲಿ. ಅದೇ ಜೂನ್, ಜುಲೈ, ಆಗಸ್ಟಲ್ಲಿ. ಅಂದರೆ ಅವರಿಗೆ ಬಿಸಿಲು ಕೂಡ ವಿಪರೀತ. ಆ ಟೈಮಲ್ಲಿ ಫುಲ್ಲು ಬಿಸಿ ಕೆಲಸ ಅವರಿಗೆ. ಹಾಗೆ ಕಾರ್ಪೆಂಟರ್ ಮರದ ಕೆಲಸ ಮಾಡ್ತಾ ಇದ್ರು. ಆ ಟೈಮಲ್ಲಿ ಈ ಬಿಸಿಲಿನ ಇದು ಮತ್ತು ಓಡಾಟ ಅವರಿಗೆ ಜಾಸ್ತಿ ಆಗಿತ್ತು. ನಾನು ಅವರು ವೀಕ್ ಆಗುವಾಗ ಊಟ ಬೇಡ ಅಂತೆಲ್ಲ ಹೇಳ್ತಿದ್ರು. ಹಾಗೆಲ್ಲ ನನಗೆ ಅಂದಾಜಾಗಲಿಲ್ಲ ಎಂಥಕ್ಕೆ ಅವರಿಗೆ ಹೇಳ್ತಾರೆ ಅಂದರೆ. ಆದರೂ ನಾನು ಹೇಳ್ತಾಯಿದ್ದೆ, ನೀವು ಎಂಥಕ್ಕೆ ಮಗುವಿನಾಗೆ ಊಟ ಮಾಡೋದು ಅಂತ ಹೇಳ್ತಾ ಇದ್ದೆ. ಆದರೂ ಹೀಗೆ ದಿನ ಹೋದಾಗೆ ಮತ್ತು ನವಂಬರ್ ನಾವು ಮಗನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋದ್ವಿ. ಆವಾಗ ಬೆಳಿಗ್ಗೆನೇ ವಾಮಿಟ್ ಆಯಿತು ಸ್ವಲ್ಪ. ಅದರಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಕೆಂಪು ಕಂಡಿತು. ನನಗೆ ಆಯ್ತು, ಇದೇನಪ್ಪ
ಈ ಥರ ಕೆಂಪು ಕೆಂಪು ಇದೆ ಅಂತೇಳಿ ಗಾಬರಿ ಆಯಿತು. ಆದರೂ ದೇವಸ್ಥಾನಕ್ಕೆ ಹೋದವರು ಪೂಜೆ ಮಾಡಿಸಿ ಬಂದು ಹಿಮಕರ ಡಾಕ್ಟ್ರಲ್ಲಿಗೆ ತೋರಿಸಿದೆವು. ಆಗ ಡಾಕ್ಟ್ರು 1-2 ದಿನ ಜ್ಯೋತಿಯಲ್ಲಿ ಅಡ್ಮಿಟ್ ಮಾಡಿದರು. ಮತ್ತು 2 ದಿನ ಬಿಟ್ಟು ಹೇಳಿದರು, ಇಲ್ಲಿ ಆಗೋದಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಉಂಟು ಕಾಣ್ತಿದೆ ಅಂತ ಹೇಳಿದರು. ನೀವು ಏಜೆಗೆ ಹೋಗ್ಬೇಕು ಅಂತ ಹೇಳಿದರು. ನಮಗೆ ಒಮ್ಮೆಲೆ ಶಾಕ್ ಆಯಿತು. ಕೈಯಲ್ಲಿ 1 ರೂಪಾಯಿನೂ ಇಲ್ಲ. ದಿನ ಕೆಲಸ ಮಾಡಿ ಜೀವನ ಹೋಗ್ತಾಯಿತ್ತು ನಮ್ಮದು. ಆದರೂ ಹೇಳಿದ್ರಲ್ಲ ಡಾಕ್ಟ್ರ್ ಅಂತೇಳಿ ಎಲ್ಲರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದೆವು. ಸ್ವಲ್ಪ ಹೆಲ್ಪು ಯಾರು ಸಡನ್ನೇ ಮಾಡ್ತಾರೆ ಹಾಗೆ. ಆದರೂ ಅವರ ಕೆಲಸದಲ್ಲಿಂದೆಲ್ಲ ಸ್ವಲ್ಪ ಸಂಬಳ ಎಲ್ಲ ಸಿಗೋದಿತ್ತು. ಅದನ್ನೆಲ್ಲ ಒಟ್ಟು ಮಾಡಿಸಿ ಓಡಿದೆವು. ಬೇರೆಯವರ ಸಹಾಯದಲ್ಲಿ ಯಾವ ಆಸ್ಪತ್ರೆಗೆ ಹೋಗೋದು, ಏಜೆಗೆ ಹೋಗಲಿಕ್ಕೆ ಕಷ್ಟವೇ ಅನಿಸಿತು. ಆದರೂ ಪಕ್ಕದ ಮನೆಯವರು ಹೇಳಿದರು, ನೀವು ಹೀಗೆ ಫಾದರ್ ಮುಲ್ಲರಿಗೆ ಹೋಗಿ, ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಪರವಾಗಿಲ್ಲ, ನಿಮಗೆ ಏಜೆಗೆ ಹೋಗುವಷ್ಟು ಇದಿಲ್ಲ, ತೊಂದರೆ ಇಲ್ಲ, ಇಲ್ಲಿಗೆ ಹೋಗಿ ಅಂತ ಹೇಳಿದರು. ಹಾಗೆ ನಾವು ಏನೇ ಆಗಲಿ ಒಮ್ಮೆ ಹೋಗಿ ಬಿಡುವ ಅಂತೇಳಿ ಹೋದೆವು. ಹೋಗಿ ಅಲ್ಲಿ ನವೆಂಬರ್ ತಿಂಗಳಿಂದ ಟ್ರೀಟ್ಮೆಂಟ್ ನಡೀತಾ ಉಂಟು ಇದುವರೆಗೆ. ಟ್ರೀಟ್ಮೆಂಟ್ ಹೋದಾಗ ಏನಂತ ರಿಪೋರ್ಟ್ ಬಂದು? ಯಾವಾಗ ಫಸ್ಟಿಗೆ ಲಿವರ್ ಪ್ರಾಬ್ಲಮ್ ಅಂತಲೇ ಹೇಳಿದರು. ಮತ್ತೆ ಬಯೋಪ್ಸಿ ಒಂದು ಮಾಡಲಿಕ್ಕೆ ಉಂಟು ಅಂತ ಹೇಳಿದರು. ಅದೊಂದು 2 ವಾರ ರಿಪೋರ್ಟ್ ಬರಲಿಕ್ಕೆ 1-2 ವಾರ ಕಾಯಬೇಕು ಅಂತ ಹೇಳಿದರು. ಕಾಯ್ತಿದ್ದೆ. ಆದರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಬರ್ತದೆ ಅಂತ ನಾನು ನೆನೆಸಿರಲಿಲ್ಲ. ಮತ್ತು ಡಾಕ್ಟ್ರ್ ಹೇಳಿದರು, ನನ್ನನ್ನು ಕರೆದು ಹೇಳಿದರು, ಅವರಿಗೆ ಸ್ವಲ್ಪ ಹೀಗೆ ಕ್ಯಾನ್ಸರ್ ಲಿವರಲ್ಲಿ ಬಂದಿದೆ ಅಂತ ಹೇಳಿದರು. ನನಗೆ ಮತ್ತೆ ಆಕಾಶವೇ ಬಿದ್ದಂತಾಯಿತು. ಏನು ಮಾಡೋದು, ಬಾಡಿಗೆನೂ ಮಾಡಿದ್ದೆ, ಸ್ವಂತ ಮನೆ ಇಲ್ಲ, ಮಗ ಸಣ್ಣ ಇದ್ದಾನೆ. ನಾನೊಂದು ಸಣ್ಣ ಪುಟ್ಟ ಟೈಲರಿಂಗ್ ಮಾಡ್ತಾ ದಿನಕ್ಕೆ ನಮಗೆ ಪ್ರಾಬ್ಲಮ್ ಇರ್ತಿರಲಿಲ್ಲ. ನಾವು ನಮ್ಮಷ್ಟಕ್ಕೆ ದುಡಿದು ತಿಂತಾ ಇದ್ದೆವು. ಇದು ಒಮ್ಮೆಲೆ ಎಷ್ಟು ದೊಡ್ಡ ಇದು ಪೆಟ್ಟು ಬೀಳುವಾಗ ನಾವೆಂತ ಮಾಡೋದು? ಹಾಗೆ ತುಂಬ ಕಷ್ಟ ಆಯಿತು. ಇದ್ದ ಸಾಲ ಮಾಡಿ. ಎಷ್ಟು ಲಕ್ಷ ಖರ್ಚಾಯಿತು? ಈಗ ಒಂದು 3-4 ಲಕ್ಷ ಖರ್ಚಾಯಿತು. ಹೋಗುವ ಬರುವಾಗೆಲ್ಲ ಖರ್ಚಿಗಳೇ. ಮೆಡಿಸಿನ್ಗೆಲ್ಲ ಒಮ್ಮೊಮ್ಮೆ ಹೋಗುವಾಗಲೇ 5-5 ಸಾವಿರ, ಸ್ಕ್ಯಾನಿಂಗಿಗೆ 10-10 ಸಾವಿರ, ಬಯೋಪ್ಸಿಗೆ ಎಲ್ಲದಕ್ಕೆ ನಾವು ಒಂದು ಚಿಲ್ಲರೆ ಕಾಸಲ್ಲಿ ಯಾವುದು ಖರ್ಚಾಗಲಿಲ್ಲ. ದೊಡ್ಡ ದೊಡ್ಡ ಅಮೌಂಟೇ ಕೈಯಿಂದ ಹೋಯಿತು. ಈಗ ನಿಮ್ಮದು BPL ಕಾರ್ಡ್. BPL ಕಾರ್ಡ್ ಇದ್ದವರಿಗೆ ಒಂದು ಲೆಕ್ಕದಲ್ಲಿ ಅವರಿಗೆಲ್ಲ ಫ್ರೀ ಅಂತ, ಸರ್ಕಾರದ ಲೆಕ್ಕದಲ್ಲಿ ವೈದ್ಯಕೀಯ ವೆಚ್ಚ ಇದೆಲ್ಲ ಫ್ರೀ ಕೊಡ್ತಾರೆ ಅಂತ ಉಂಟು. ಎಲ್ಲ ಅದಕ್ಕೆ ಎಲ್ಲರೂ ಮಾಡಿಸ್ಕೊಳ್ತಾರೆ. ಸರ್ಕಾರ ಕೂಡ ಹೇಳ್ತದೆ, ಯಾರಿಗೆಲ್ಲ ಅನಾರೋಗ್ಯ ಉಂಟೋ ಅವರೆಲ್ಲವೂ ಕೂಡ BPL ಕಾರ್ಡಲ್ಲಿ ಮಾಡಿಕೊಳ್ಳಿ, ಯಾಕಂದರೆ ಉಚಿತವಾಗಿ ಮಾಡ್ತೀವಿ ಅಂತ. ಯಾಕೆ ಇವರಿಗೆ ಉಚಿತವಾಗಿ ಯಾವ ಸೌಲಭ್ಯ ಕೂಡ ಸಿಗಲಿಲ್ಲ? ಉಚಿತವಾಗಿ ಸಾಧಾರಣ ಜನವರಿ ತಿಂಗಳಿಂದ, ಅದೇ 2026 ನವೆಂಬರ್ ಡಿಸೆಂಬರಲ್ಲಿ ಲಿವರಿಗೆ ಟ್ಯಾಬ್ಲೆಟ್ ಕೊಡ್ತಾಯಿದ್ರು ಮೆಡಿಸಿನ್. ಉಚಿತವಾಗಿ ಅಲ್ಲ, ಎಲ್ಲ ದುಡ್ಡು ಕೊಟ್ಟೆ ಮಾಡಿದ್ದು. ಮತ್ತೆ ನಿಮ್ಮ BPL ಕಾರ್ಡ್ ಏನು ಹೆಲ್ಪ್ ಆಗಲಿಲ್ಲ? ಇಲ್ಲ ಹೆಲ್ಪ್ ಆಗಲಿಲ್ಲ. ಕೇಳಿದರು, ಫಸ್ಟೆಲ್ಲ ಕೇಳಿದರು ಮಾತ್ರ, ಮತ್ತೆಲ್ಲ ದುಡ್ಡಿಗೆ ಎಲ್ಲದಕ್ಕೂ ಕಟ್ಟಲಿಕ್ಕೆ, ಎಂಟ್ರೆನ್ಸಿಗೆ ಸಮೇತ ಕಟ್ಟಲಿಕ್ಕಿತ್ತು. ಒಮ್ಮೆ ಡಾಕ್ಟ್ರನ್ನು ಭೇಟಿ ಆಗಬೇಕಾದ್ರೆ 150 ಪ್ರತಿ ವಾರ ಹೋದರೂ ಕಟ್ಟಬೇಕಿತ್ತು. BPL ಕಾರ್ಡ್ ಇದ್ದರೂ ಕೂಡ. ಹೌದು. ಮತ್ತು ಕಿಮೋ ಟ್ಯಾಬ್ಲೆಟ್, ಜನವರಿಯಿಂದ ಕಿಮೋ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದರು. ಕಿಮೋ ಟ್ಯಾಬ್ಲೆಟ್ ಕಂಪ್ಲೀಟ್ ನಮಗೆ ಫ್ರೀ ಕೊಟ್ಟರು. ಅದು ಕೊಟ್ಟು ಈಗ ಈ ಜೂನಿಗೆ ಹೇಳಿದರು ಡಾಕ್ಟ್ರು, ಇನ್ನೂ ಆಯುಷ್ಮಾನದಲ್ಲಿ ಬರುವುದಿಲ್ಲ, ಆಯುಷ್ಮಾನ್ ಕಾರ್ಡಲ್ಲಿ ಬರೋದು, ಕ್ಲೈಮ್ ಆಗೋದಿಲ್ಲ ನಿಮ್ಮ ಟ್ಯಾಬ್ಲೆಟ್, ಇನ್ನು ಇಂಜೆಕ್ಷನಿಗೆ 4 ಲಕ್ಷ ಎಲ್ಲ ಆಗುತ್ತೆ, ನಿಮಗೆ ದುಡ್ಡು, ಅದೇ ಫೈನಾನ್ಷಿಯಲ್ ನೀವು ಕಷ್ಟದಲ್ಲಿದ್ದೀರಿ, ಏನು ಮಾಡೋದು ಮುಂದಕ್ಕೆ, ನೀವೇನಾದರೂ ದುಡ್ಡಿನೊಂದು ದಾರಿ ಮಾಡಿಕೊಂಡು ಬನ್ನಿ ಅಂತ ಹೇಳಿದರು. ನನಗೆ ಏನು ಮಾಡೋದು, ಒಟ್ಟರೆ ಯಜಮಾನರು ಅವರನ್ನು ಉಳಿಸಿಕೊಳ್ಬೇಕಂತ ಹೇಳುವ ಇದರಲ್ಲಿ ನಾನು ಈಗ ನಿಮ್ಮ ಮೂಲಕ ನಾನು ಹೆಲ್ಪ್ ಕೇಳಿದ್ದು, ಏನಾದರೂ ಆಗ್ತದೆ ನೋಡುವ ಅಂತೇಳಿ. ಮುಂದಿನ ಖರ್ಚಿಗೆಲ್ಲ 4 ಲಕ್ಷ, ಇನ್ನು ಅದರಲ್ಲಿ 5 ಲಕ್ಷ ಇದ್ದದಂತೆ ಆಯುಷ್ಮಾನದಲ್ಲಿ, ಅದು ಆಯ್ತಂತ ಹೇಳಿದರು ಡಾಕ್ಟ್ರ್. ಅದರಿಂದ ಎಲ್ಲ ಕೊಟ್ಟರು, ಮುಗೀತು, ಅದರಲ್ಲಿ ಇನ್ನೂ ಆಗೋದಿಲ್ಲ ಅಂತ ಹೇಳಿದರು. ಸುರಕ್ಷೆ ಉಂಟ ಕೇಳಿದರು, ESI ಉಂಟ ಕೇಳಿದರು, ಇಲ್ಲ ಅಂತ ಹೇಳಿದೆ. ನಮ್ಮಲ್ಲಿ BPL ಕಾರ್ಡ್ ಮತ್ತು ಇದ್ದದೊಂದು ಆಯುಷ್ಮಾನ್ ಕಾರ್ಡ್ ಮಾತ್ರ ಅಂತ ಹೇಳಿದೆ. ಅದಕ್ಕೆ ಡಾಕ್ಟ್ರ್ ನೀವು ದುಡ್ಡಿನ ವ್ಯವಸ್ಥೆ ಏನಾದರೂ ಮಾಡಿಕೊಂಡು ಬನ್ನಿ ಅಂತ ಹೇಳಿದರು. ಇನ್ನು ಟ್ರೀಟ್ಮೆಂಟ್ ಕೊಡಬೇಕಿದ್ರೆ ಕಷ್ಟ ಉಂಟು ಅಂತ ಹೇಳಿದರು. ಇವಾಗ ಈ ಮದ್ದೆಲ್ಲ ಎಷ್ಟು ದಿವಸ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದಾರೆ ನಿಮಗೆ? ಈಗ ಜೂನ್ ತಿಂಗಳವರೆಗೆ ತಿಂಗಳು ಈ ಜುಲೈಯಲ್ಲಿ ಫುಲ್ ವಾರ ಹೋಗಿದ್ದೆವು. ಶನಿವಾರ 4 ತಾರೀಕಿಗೆ ಹೋಗಿದ್ದೆವು, ನೆಕ್ಸ್ಟ್ ಶನಿವಾರ 11ಕ್ಕೆ ಹೋದೆವು, ನೆಕ್ಸ್ಟ್ 18ಕ್ಕೆ ಹೋದೆವು. ಅದರಲ್ಲಿ ಮೊನ್ನೆ ಬುಧವಾರ ಹೋಗಿದ್ದೆವು ಎಡೆಯಲ್ಲಿ.
ಹಾಗೆ ಇನ್ನೂ 31ಕ್ಕೆ ಕೊಟ್ಟಿದ್ದಾರೆ ಶುಕ್ರವಾರ, ಇದೇ ತಿಂಗಳಲ್ಲಿ. ಈ ತಿಂಗಳು ಕಂಟಿನ್ಯೂ ಹೋಗಿದ್ದೇವೆ. ಈಗ ಇವರ ದುಡಿಮೆಯಿಂದಲೇ ನೀವು ಜೀವನ ಹೌದು, ಜೀವನ ಮಾಡ್ತಿದ್ದೆ. ಮತ್ತು ನಾನು ಸ್ವಲ್ಪ ಮಾಡ್ತಿದ್ದೆ, ಟೈಲರಿಂಗ್ ಮಾಡ್ತಿದ್ದೆ. ಹಾಗೆ ನಮಗೆ ಕಷ್ಟ ಆಗ್ತಿರ್ಲಿಲ್ಲ. ಇದ್ದೇ ಸಣ್ಣ ರೆಂಟ್ ಕೂಡ ನಾವು ಅಡ್ಜಸ್ಟ್ ಆಗ್ತಿತ್ತು. ಈಗ ನಮಗೆ ಎಲ್ಲದಕ್ಕೂ ಕಷ್ಟ ಆಗಿದೆ, ಊಟಕ್ಕೂ ರೆಂಟಿಗೂ, ಅವರು ಮನೆಯಲ್ಲಿದ್ದಾರೆ ಅವರ ಮದ್ದಿಗೂ. ಈಗ ನೀವು ಟೈಲರಿಂಗ್ ವೃತ್ತಿ ಮಾಡ್ತಾ ಇದ್ದೀರಲ್ಲ, ಈಗ ನೀವು ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು, ಆಗ ಕೆಲಸ ಮಾಡಲಿಕ್ಕೆ ಆಗ್ತದೆ? ಇಲ್ಲ, ನಾನೀಗ ನವೆಂಬರ್ ತಿಂಗಳಿಂದ ಮುಟ್ಲೇ ಇಲ್ಲ ಕೆಲಸ. ಅಂದರೆ ಬರಲಿಲ್ಲ, ನನ್ನ ಪರಿಸ್ಥಿತಿ ನೋಡಿ ಯಾರು ಕೊಟ್ಟಿಲ್ಲ, ಬಟ್ಟೆನೇ ಕೊಟ್ಟಿಲ್ಲ. ಅಂದರೆ ನಾನು ಸರಿಯಾಗಿ ಇರುವುದಿಲ್ಲಲ್ಲ, ಇದನ್ನು ಗಮನಿಸಿ ಯಾರು ಕೊಟ್ಟಿಲ್ಲ ನನಗೆ ಬಟ್ಟೆ. ಅಂದರೆ ನಾನು ಜನಗಳಲ್ಲಿ ಕೇಳುವುದಷ್ಟೇ, ನನಗೆ ಬೇರೆ ಏನಕ್ಕೆ ಕೊಡೋದು ಬೇಡ, ಅವರ ಟ್ರೀಟ್ಮೆಂಟಿಗೆ ನನಗೊಂದು ಹೆಲ್ಪ್ ಮಾಡಿದರೆ ಸಾಕು ಸಾರ್ವಜನಿಕರು ಅಂತ. ಪಬ್ಲಿಕ್ ಅಷ್ಟು ಹೆಲ್ಪ್ ಮಾಡಿದರೆ ಸಾಕು. ಊಟಕ್ಕೆ ಸೊಸೈಟಿ ಅಕ್ಕಿ ಸಿಗ್ತದೆ, ಏನೋ ದಿನ ತೆಗೆಯುವೆ ನಾನು, ಅದು ನನಗೆ ಟೆನ್ಷನ್ ಇಲ್ಲ ತಿನ್ನೋ ವಿಷಯದಲ್ಲಿ. ಅವನನ್ನು ಹಾಸ್ಟೆಲಿಗೆ ಹಾಕಿದ್ದೇನೆ. ಹಾಗೆ ನನಗೆ ಇವರ ಟ್ರೀಟ್ಮೆಂಟಿಗೆ ಈಗ ದುಡ್ಡು ಬೇಕಾದ್ದು. ಎಂತ ನಿನ್ನ ಹೆಸರು? ನನ್ನ ಹೆಸರು ಮನೀಶ್. ಎಷ್ಟನೇ ಕ್ಲಾಸ್? ನಾನು 6th. ಹೇಗೆ ಓದ್ತಿದ್ದೆ ಕ್ಲಾಸಲ್ಲಿ? ಎಲ್ಲಿ ಓದ್ತಾರೆ? ನಾನು ಇಲ್ಲಿ ವಾಲ್ಮೀಕಿ ಅಲ್ಲಿ ಆಶ್ರಮ ಶಾಲೆ. ಹಾಸ್ಟೆಲಲ್ಲಿ? ಹಾಸ್ಟೆಲ್. ಅಪ್ಪನಿಗೆ ಈ ಕಷ್ಟ ಬಂದ ಮೇಲೆ ಹಾಸ್ಟೆಲ್ಗೆ ಹೋಗ್ತೀಯಾ? ಮುಂಚೆ ನೀನು ಮನೆಯಿಂದಲೇ ಹೋಗ್ತಾ ಇದ್ದೆ ಶಾಲೆಗೆ? ಯಾವ ಶಾಲೆಗೆ ಹೋಗ್ತಿದ್ದೆ? ವಿನೋಬನಗರ ಜಾಲ್ಸೂರು. ಈಗ ಹಾಸ್ಟೆಲಿಗೆ ಹೋಗುವಾಗ ನೀನು ಅಲ್ಲಿ ಓದುವಾಗ ನಿನಗೆ ಮನೆ ಕಷ್ಟ ನೆನಪರ್ತದ? ತುಂಬ ಬೇಜಾರಾಗ್ತದೆ. ಆಗಾಗ ಅಪ್ಪನ ರಾತ್ರಿ ಒಮ್ಮೊಮ್ಮೆ ನಿದ್ದೆ ಬರುವುದಿಲ್ಲ, ಅಪ್ಪಂದೇ ನೆನಪಾಗ್ತದೆ. ಒಬ್ಬರೊಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದೆ, ಒಂದೊಂದು ಎಲ್ಲವನ್ನೇ ಹೇಳ್ತಿರ್ಲಿಲ್ಲ, ಒಂದು ಚಿಕ್ಕ ಚಿಕ್ಕ ಕಷ್ಟಗಳನ್ನೆಲ್ಲ ಹೇಳ್ತಿದ್ದೆ. ನಂಗೆ ಹಾಗೆ ಆಗ್ತದೆ, ಅಪ್ಪನ ನೆನಪಾಗ್ತದೆ, ಹಾಗೆಲ್ಲ ಹೇಳ್ತಿದ್ದೆ. ನನ್ನ ಅಪ್ಪನಿಗೆ ಹುಷಾರಿಲ್ಲ ಪಾಪ, ಮತ್ತು ಆಗಾಗ ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಆಯಿತು. ಮತ್ತು ಅಮ್ಮನಿಗೂ ಕಷ್ಟ, ಅಲ್ಲದಿದ್ದರೆ ಅಮ್ಮನಿಗೆ ಆಗಾಗ ಹುಷಾರಿರುವುದಿಲ್ಲ. ಅದಕ್ಕೆ ನಾನು ಹೇಳಿದೆ ಅಮ್ಮನೊಟ್ಟಿಗೆ, ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಮ್ಮ, ಯಾವ ಹಾಸ್ಟೆಲ್ ಆಗ್ಬೋದು, ದೂರ ಕೂಡ ಆಗ್ಬೋದು, ನಾನು ಹೋಗ್ತೇನೆ ಅಂತ. ಎಷ್ಟು ವರ್ಷ? ನನಗೆ ಈಗ 10. ನೋಡಿ, 10 ವರ್ಷಕ್ಕೆ ಅವನ ಯೋಚನೆ ನೋಡಿ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಕಷ್ಟ ಬಂದಾಗ ಅವನೇ ಹೇಳಿದ, ಕಷ್ಟ ಉಂಟು, ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಂತ. ಅದೌದು, ಅವನೇ ಹೇಳಿದ್ದ, ಹಠ ಮಾಡಿ ಹೇಳಿದ್ದ ನಾನು ಹೋಗ್ತೇನೆ ಅಂತ. ಫಸ್ಟಿಗೆ ನಾವು ಬಿಟ್ಟು ಅವನನ್ನು ಹೋಗುದು, ನೀನು ಇಲ್ಲೇ ಇರು, ನಾವು ಬರುವ ತನಕ ಎಲ್ಲಿ ಹೊರಗೆ ಹೋಗಬೇಡ, ನಾವು ಬರುವಾಗ ಮತ್ತೆ ಕರೆಂಟ್ ಇದ್ದದೆಲ್ಲ ಮುಟ್ಟುಬೇಲೆಲ್ಲ ಜಾಗ್ರತೆಯಲ್ಲಿ ಹೋಗುದು. ಹಾಗೇ ಮಾಡ್ತಿದ್ದ. ಮತ್ತೆ ನಮಗೆ ಕಷ್ಟವೇ ಅನಿಸುದು, ಈಗ ಬಿಟ್ಟು ಹೋಗಿ ಎಡವಟ್ಟಾದರೆ ಮತ್ತೆ ಅದು ಒಂದಾಯಿತು, ಒಬ್ಬ ಮಗ ಇರುವುದು ಅಂತೇಳಿ ಹಾಸ್ಟೆಲಿಗೆ ಹಾಕಿದ್ದು. ಓದುವ ಮಗು ಎಲ್ಲಿ ಬೇಕಾದರೂ ಓದ್ತಾನೆ ಅಂತೇಳಿ ಹಾಸ್ಟೆಲಿಗೆ ಹಾಕಿದ್ದು. ಮತ್ತು ಅವನಿಗೆ ಕೂಡ ಹೇಳಿದ, ನೀವು ಈಗೆಲ್ಲ ಬರುವಾಗ ನಿಮಗೆ ಆಗಾಗ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇರುವಾಗ ಬೇಡಮ್ಮ, ನಾನು ಹೋಗ್ತೇನೆ ಅಂತ ಹೇಳಿದ. ನಿಮಗೆ ಹೇಗೆ ಮಾರ್ಕ್ ಎಲ್ಲ ಹೇಗುಂಟು? ಮಾರ್ಕ್ ಇದೆ, ನಾನು ಸ್ವಲ್ಪ ಕಲಿತೇನೆ. ಅಪ್ಪನ ಈ ಪರಿಸ್ಥಿತಿಯಲ್ಲಿರುವಾಗ ನಾನು ಓದಲೇಬೇಕಾಗ್ತದೆ. ಏನಾಗಬೇಕು ಅಂತಿದ್ಯಾ? ನಾನು ಸೈಂಟಿಸ್ಟ್. ನಿನಗೆ ಯಾವ ಸಬ್ಜೆಕ್ಟ್ ಎಲ್ಲ ಇಷ್ಟ ಆಗ್ತದೆ? ನನಗೆ ಸೈನ್ಸ್, ಮ್ಯಾಥ್ಸ್ ಇಷ್ಟ ಆಗ್ತದೆ. ಕಲೀಲಿಕ್ಕೆ ವಾತಾವರಣ ಹೇಗಿದೆ ನಿಮಗೆ? ಖುಷಿ ಆಗ್ತದೆ ಇಲ್ಲಿ. ಮತ್ತು ಟೀಚರ್ನವರೆಲ್ಲ ಬೈಯೋದಿಲ್ಲ, ಪಾಪ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ನಿನ್ನ ಮನೆಯ ಕಷ್ಟ ಅವ್ರಿಗೆ ಗೊತ್ತಿದೆಯಾ ಟೀಚರ್ಗಳಿಗೆ? ಗೊತ್ತಿದೆ. ಇಷ್ಟು ಸಣ್ಣ ಮಗುವಿನ ಭವಿಷ್ಯ ಒಂದು ಕಡೆಯಲ್ಲಿದೆ, ಯಜಮಾನರನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಇದೆ. ಈ ಪ್ರಯತ್ನದೊಂದಿಗೆ ಈ ಕುಟುಂಬ ನಿತ್ಯವಾಗಿ ಹೋರಾಡ್ತಾ ಇದೆ. ಗಣೇಶರೇ ನಮಸ್ತೆ. ನಮಸ್ತೆ. ಸುಮಾರು 9 ತಿಂಗಳಾಗ್ತಾ ಬಂತು. ನಾನು ಒಡವೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿ ಮನ್ಮಿತ ಫರ್ನಿಚರ್. ಮತ್ತು ಅಲ್ಲಿಂದ ನಾನು ಜ್ಯೋತಿ ಮಾಮೂಲು ಕೆಲಸ ಉಂಟು ಜ್ಯೋತಿಯಲ್ಲಿತ್ತು ಹಾಸ್ಪಿಟ್ಲಲ್ಲಿ. ಒಂದು 8 ದಿವಸ ಕೆಲಸ ಮಾಡಿದೆ ಅಲ್ಲಿ. ಆಗ ಅಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇತ್ತು ಒಡವೆಯಲ್ಲಿ. ಮತ್ತು ಇಲ್ಲಿಗೆ ಬಂದೆ, ಒಬ್ಬನೇ ಕೆಲಸ ಮಾಡ್ತಾಯಿದ್ದೆ, ಚಿಲ್ಲರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಒಂದು 8 ದಿವಸ ಕೆಲಸ ಮಾಡಿದೆ. ಮತ್ತು ಅದರ ಗ್ಯಾಪಲ್ಲಿ ನಾವು ಇವನು ರಜೆ ಸಿಕ್ಕಿತು ಒಂದು ದಿವಸ ಶನಿವಾರ. ನಾನು ಪೆರಾಜೆಗೆ ಹೋದೆ. ಪೆರಾಜೆಗೆ ಹೋಗಿ ಶನಿ ಪೂಜೆ ಮಾಡಿದೆ. ಒಂದು 7-8 ಶನಿ ಪೂಜೆ ಮಾಡಿ ಆಗಿದೆ, ಲಾಸ್ಟಿಗೆ ಇದು ಆಗಿದ್ದು. ಮತ್ತು ದ್ವಾರ ದಾಟುವಾಗ ವಾಮಿಟ್ ಬಂತು ಸ್ವಲ್ಪ. ಇಲ್ಲಿಂದ 1 ಗ್ಲಾಸ್ ಬಿಸಿ ನೀರು ಕುಡಿದು ಹೋಗಿದ್ದೇನೆ, ಅಲ್ಲಿಗೆ ವಾಮಿಟ್ ಬಂತು. ಮತ್ತು ಅಲ್ಲಿ ಎಲ್ಲ ತೊಳೆದೆಲ್ಲ ಸ್ವಲ್ಪ ಮಲಗಿದೆ ದೇವಸ್ಥಾನದ ಇದರಲ್ಲಿ. ಮತ್ತು ಪೂಜೆಗಾಗೋ ಎದ್ದು ಒಳಗೆಲ್ಲ ಹೋಗಿ ಮತ್ತು ಪೂಜೆ ಆಗಿ ಬಂದು ಸೀದಾ ಹಿಮಕರ ಡಾಕ್ಟ್ರಲ್ಲಿಗೆ ಹೋದೆ. ಅಲ್ಲಿಂದ ಬೇಗ ಒಂದು ಫಸ್ಟಿಗೆ ಟೋಕನ್ ಕೊಟ್ಟರು, ಎಮರ್ಜೆನ್ಸಿ ಅಂತ ಹೇಳಿದೆ ಅಲ್ಲಿ. ಆಗ ಅವರು ಕೊಟ್ಟರು. ಕೊಟ್ಟು ಸುಮಾರು 3 ಗಂಟೆ ಆಯಿತು ಅದು ಸ್ಕ್ಯಾನಿಂಗ್ ಇದೆಲ್ಲ ಸಿಕ್ಕುವಾಗ, ರಿಪೋರ್ಟ್ ಎಲ್ಲ ಸಿಕ್ಕುವಾಗ. ಮತ್ತು 3 ಗಂಟೆ ನಂತರ 3 ಕಾಲಕ್ಕೆ
ಜ್ಯೋತಿಯಲ್ಲಿ ಅಡ್ಮಿಟ್ ಆಗಲಿಕ್ಕೆ ಹೇಳಿದರು. 2 ದಿವಸ ಇದ್ದೆ ಅಲ್ಲಿ ಜ್ಯೋತಿಯಲ್ಲಿ. ಮತ್ತು ಏನು ಕಮ್ಮಿ ಅಲ್ಲ, ಹೊಟ್ಟೆ ಎಲ್ಲ ಸ್ವಲ್ಪ ದೊಡ್ಡದಾಯಿತು ಈ ಗುಲ್ಗುಸೆಲ್ಲ ಕೊಟ್ಟವಾಗ. ಮತ್ತು ಇಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು, ಡಾಕ್ಟ್ರು ಬಂದರು. ಮತ್ತು ಮಂಗಳೂರಿಗೆ ಬೆಳಿಗ್ಗೆ 5-6 ಗಂಟೆಗೆ ಕಾರ್ ಮಾಡಿ ಹೋದೆವು. ಅಲ್ಲಿ ಟ್ರೀಟ್ಮೆಂಟ್ ಆಯಿತು. ಅಲ್ಲಿ ಒಂದು 6 ದಿವಸ ಇದ್ದೇವೆ ಅಲ್ಲಿ. ಹಾಂ, ಪಾದರ್ಮಲ್ಲಿ ಟೆಸ್ಟ್ ಅದು 1 ವಾರ ಬಿಟ್ಟು 2 ವಾರ ಬಿಟ್ಟು ಬನ್ನಿ ಅಂತಾರೆ ಇದು ರಿಪೋರ್ಟ್ ಎಲ್ಲ ಬರುವಾಗ. ಮತ್ತು ಅಲ್ಲಿವರೆಗೆ ಆಗಿದೆ. ಸುಮ್ಮನೆ ಬೆಡ್ಡಲ್ಲಿ ಮಲಗಬೇಕಲ್ಲ ಅಂತ ಇಲ್ಲಿ ಬಂದೆ ಟ್ಯಾಬ್ಲೆಟ್ ತಗೊಂಡು. ಮತ್ತು ಅವರು ಫೋನ್ ಮಾಡಿದರು. ಫೋನ್ ಮಾಡಿ ನಾವು ವಾಪಸ್ ಹೋದೆವು. ವಾಪಸ್ 6 ದಿವಸ ಅಲ್ಲಿ ಇದ್ದೆವು. ಮತ್ತು ಸೀದಾ ಮೆಡಿಸಿನ್ ಎಲ್ಲ ಕೊಟ್ಟರು, ಸೀದಾ ಬಂದೆ ಲಿವರಿಗೆ. ಮತ್ತು ಅದಕ್ಕೆ ಕೊಟ್ಟು ಸ್ವಲ್ಪ ಕಮ್ಮಿ ಆಗುವಾಗ ಅದು ಟ್ಯಾಬ್ಲೆಟ್ ಕೊಟ್ಟರು. ಈಗ ಮನೆಯ ಪರಿಸ್ಥಿತಿ, ನೀವು ದುಡಿತಾ ಇದ್ದವರು, ಹೌದು. ನಿಮ್ಮ ಮಗನ ಭವಿಷ್ಯ ಕೂಡ ಉಂಟು. ಮಗನಿಗೆ ಭಾರಿ ಬೇಜಾರಾಗ್ತದೆ, ಆಗಾಗ ನೆನಪು ಆಗ್ತದೆ. ಎಂತ ಮಾಡೋದು? ಪಾಪ ಈ ಮಗ ಚಂದ ಕಲೀಲಿ ಹಾಗೆ ಅವನಿಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಮನೆಯಲ್ಲಿ. ಅಲ್ಲಿಗೆ ಸಹ ಬರ್ತಾ ಇದ್ದಾನೆ. ಅಪ್ಪನಿಗೆ ಗೊತ್ತಿಲ್ಲ ಇದು ಇಂಥದ್ದಂತ, ಲಿವರಿಗೆ ಅಂತ ಮಾತ್ರ ಹೇಳಿದ್ದು. ಗೊತ್ತಿದ್ದರೆ ಅವರಿಗೆ ಬಿ ಪಿ ಎಲ್ಲ ಇದು ಬಿ ಪಿ ಬಿದ್ದರೆ ಅಲ್ಲಿ ಅದು ಟೆನ್ಷನ್ ಮಾಡ್ತಾರೆ. ಹಾಗೆ ನನಗೆ ಕೆಲಸ ಮಾಡೋದಿಲ್ಲ. ನನಗೆ ಹುಷಾರಿದ್ದರೆ ಸಾಕು, ಇವನನ್ನು ನೋಡ್ತಾನೆ ನಾನು. ನನಗೆ ಹುಷಾರಿ ಆದರೆ ಸಾಕು, ಕೆಲಸ ಬೇಡ. ಇನ್ನು ಇವನನ್ನು ಎದುರು ನಿಂತು ಕೆಲಸ ಅಷ್ಟೇ. ಮನೆ ಆಗಬೇಕು ಎಂತ ಸ್ವಲ್ಪ ಈಗ ಎಂತ ಆಗುದಿಲ್ಲ. ಇಲ್ಲಿಂದ ಬಿಟ್ಟು ಈಗ ನೀವು ನಿಮ್ಮ ಕಷ್ಟವನ್ನು ಯಾವ ಥರ ರಾಜಕಾರಣಿಗಳ ಜೊತೆ ಯಾರ ಹತ್ರ ಹಂಚಿಕೊಂಡ್ರ? ರಾಜಕಾರಣಿಯವರು ಕೊಟ್ಟಿದೆ. ಆಮೇಲೆ ಭಾಗೀರಥಿ ಮೇಡಮ್ ಬರುವಾಗ ಮಾತಾಡಿಸ್ಲಿಕ್ಕೆ ಹೋದ್ವಿ. ಭಾಗೀರಥಿ ಮೇಡಮ್ ಬರುವಾಗ ಮಾತಾಡಿಸ್ಲಿಕ್ಕೆ ಹೋದ್ವಿ. ಆಗ ಆಯುಷ್ಮಾನ್ 1 ರೌಂಡ್ ಕೊಟ್ಟಾಗಿತ್ತು ಮೆಡಿಸಿನ್. ಆವಾಗ ನಾವು ಸತ್ಯವೇ ಹೇಳಿದೆ, ಮೆಡಿಸಿನ್ ಈಗ ಆಯುಷ್ಮಾನಲ್ಲಿ ಕೊಡ್ತಾ ಇದ್ದೇನೆ ಅಂತ. ಹಾಗೆ ಹೇಳಿದರು, ಇನ್ನು 1 ರೌಂಡ್ ಕೊಟ್ಟರು ಇನ್ನು ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಕೂಡಲೇ ಇದು ಕ್ಲೈಮ್ ಆಗ್ತಾ ಉಂಟು ಅಂತ ಬರ್ತದೆ ಅಂತ ಹೇಳಿದರು. ಇನ್ನೂ ಏನು ಮಾತಾಡಲಿಕ್ಕೆ ಆಗೋದಿಲ್ಲ, ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ಹಾಗೆ ಇದ್ದೆವು ನಾವು. ಏನು ಅವರೇ ಹೇಳಿದ್ರಲ್ಲ, ಮೇಡಮೇ ಹೇಳಿದ್ರಲ್ಲ, ಮತ್ತು ಯಾರ ಜೊತೆ ಮಾತಾಡಿ ಯಾಕೆ ಅಂತೇಳಿ ನಾವು ಸುಮ್ಮನೆ ಇದ್ದೆವು. ಮತ್ತೇನು ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಕೊಡ್ಲಿಕ್ಕೆ ಆಗಲಿಲ್ಲ? ಇಲ್ಲೂ ಇಲ್ಲ, ಹಾಗೆ ಈಗ ಬೇರೆ ಹೊರಗಿನ ಕಡೆಯಿಂದ ಎಲ್ಲಿಂದ ಸಿಗಲಿಲ್ಲ. ಹಾಗೆ ಇಲ್ಲೂ ಸಿಗಲಿಲ್ಲ, ಯಾರ ಹೆಲ್ಪ್ ಕೂಡ ಸಿಗಲಿಲ್ಲ. ಇಲ್ಲ, ಸ್ವಲ್ಪ ಜನ ನಿಮ್ಮ ಇಲ್ಲಿ ಹತ್ತಿರದವರು, ನಿಮಗೆ ಗೊತ್ತಿದ್ದವರು ಒಂಚೂರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ಬಿಟ್ಟರೆ, ಹೌದು, ಅದು ಸಣ್ಣ ಪುಟ್ಟ ಹೆಲ್ಪ್ ಆಗಿದೆ ಹೊರತು ನಿಮಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಲಿಲ್ಲ. ಅದು ಬೇಕಾಗ್ತದೆ, ಇನ್ನು ಇಂಜೆಕ್ಷನ್ಗೆ ಅದಕ್ಕೆಲ್ಲ ಬೇಕಾಗ್ತದೆ. ಮುಖ್ಯವಾಗಿ ನಾವು ಈ ಮಗುವಿನ ಫ್ಯೂಚರ್ ಬಗ್ಗೆ ಗಮನಿಸುವ. ಯಾಕಂತಂದರೆ ಈಗ ದುಡಿಯುವ ತಂದೆಗೆ ಈ ಥರ ಆಗೋಯ್ತು, 4th ಸ್ಟೇಜ್ ಅಂತ ಅವರು ಹೇಳ್ತಾ ಇದ್ದಾರೆ. ಪಾಪ ಅಮ್ಮ ಕೂಡ ಕಷ್ಟದಲ್ಲಿದ್ದಾರೆ. ಆದರೆ ನಾವೀಗ ನೋಡಬೇಕಾದ್ದು ಮಗುವ ಮುಖವನ್ನು ನೋಡಬೇಕು. ಮುಖ್ಯವಾಗಿ ನಮ್ಮಲ್ಲಿ ಎಷ್ಟೋ ಜನ ದುಡ್ಡು ತುಂಬ ಇದ್ದವರು ಇದ್ದಾರೆ. ಅವರಿಗೊಂದು ಒಳ್ಳೆಯ ಕೆಲಸಕ್ಕೆ ಕೊಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಅವರು ಒಂದು ಹೊತ್ತಿನ ಊಟದ ದುಡ್ಡನ್ನು ಕೂಡ ಈ ಮಗುವಿನ ಭವಿಷ್ಯಕ್ಕೆ ಕೊಡಿ. ಆಗ ಏನಾಗ್ತದೆ ಅಂತಂದರೆ ಈ ಮಗು ಇನ್ನು ಮುಂದಕ್ಕೆ ಬರುತ್ತೆ. ಈ ಮಗು ಸಮಾಜದಲ್ಲಿ ತಾನು ಏನು ಕನಸು ಕಂಡಿದೆಯೋ ಆ ಕನಸನ್ನು ಸಾಕಾರ ಮಾಡಿಕೊಳ್ಳಲಿಕ್ಕೆ ಮಗುವಿಗೆ ಸಾಧ್ಯ ಆಗ್ತದೆ. ನಾವು ಈಗ ಹೆಲ್ಪ್ ಮಾಡಬೇಕಾಗಿರೋದು ಅಷ್ಟೇ. ನಮ್ಮ ಕೈಯಲ್ಲಿ 1 ರೂಪಾಯಿ ಇದೆಯೋ 5 ರೂಪಾಯಿ ಇದೆಯೋ ನಮ್ಗೆ ಗೊತ್ತಿಲ್ಲ. ನಾವು ಎಷ್ಟು ಕಷ್ಟದಲ್ಲಿ ಬೇಕಾರಿರ್ಬೋದು. ಆದರೆ ಆ ಕಷ್ಟದಲ್ಲಿರೋ ನಾವು 1 ರೂಪಾಯಿ ತೆಗೆದುಕೊಟ್ರೆ ಖಂಡಿತ ಈ ಮಗುವಿಗೆ ನಮ್ಮ ಕರ್ನಾಟಕದಾದ್ಯಂತ ಜನರೆಲ್ಲರೂ ಸೇರಿ ಪ್ರೀತಿಯಿಂದ ಹಾರೈಸಿ ಈ ಮಗುವಿನ ಭವಿಷ್ಯಕ್ಕೆ ಅಂತ ಕೊಡಿ. ಜೊತೆಗೆ ಅವರ ತಂದೆಯ ಒಂದು ಚಿಕಿತ್ಸೆಗೂ ಕೂಡ ಸಾಧ್ಯ ಆಗುತ್ತೆ. ಅವರು ಹೇಳಿದರು ಒಂದು ಮಾತು, ನನ್ನ ಮಗ ನನಗಿನ್ನು ಕೆಲಸಕ್ಕೆ ಹೋಗಲಿಕ್ಕೆ ಇದಿಲ್ಲ, ನಾನೊಂದು ಗುಣ ಆದರೆ ಸಾಕು ಅಂತ ಅವರು ಹೇಳಿದರು. ಮಗು ಕೂಡ ಹೇಳ್ತದೆ, ನನಗೆ ಅಪ್ಪನ ನೆನಪಾಗ್ತದೆ, ಅಲ್ಲಿ ಹಾಸ್ಟೆಲಲ್ಲಿ ಹೋದಾಗ ನೆನಪಾಗ್ತದೆ ತುಂಬ ಅಂತ. ನೋಡಿ, ಇದೆಲ್ಲ ಅನಿವಾರ್ಯ ಸ್ಥಿತಿಗಳಲ್ವ, ಯಾರು ಇದನ್ನು ಬೇಕು ಅಂತೇಳಿ ಮಾಡೋದಿಲ್ಲ. ಅದು ಜೀವನದಲ್ಲಿ ಹಠಾತ್ತಾಗಿ ಬಂದು ಹೋಗ್ತದೆ. ಹೇಗೆ ಬಂದು ಹೋಗ್ತದೆ ಅಂತ ಹೇಳುವಾಗ ದೇವರು ಪರೀಕ್ಷೆ ಮಾಡಲಿಕ್ಕೆ ಬಂದ ಹಾಗೆ ಥಟ್ ಅಂತ ಬಂದು ಹೋಗುವಂಥದ್ದು. ಇದನ್ನು ಯಾರು ಬೇಕು ಅಂತ ಯಾರು ತರೋದಲ್ಲ. ಮನುಷ್ಯರಾಗಿ ಹುಟ್ಟಿಯಾಗಿದೆ, ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗಿದೆ. ಫೇಸ್ ಮಾಡುವಂತಹ ಸಂದರ್ಭದಲ್ಲಿ ಪಾಪ ಈ ಮಗು ಇವತ್ತು ಅಪ್ಪ ಅಮ್ಮನನ್ನು ಬಿಟ್ಟು ದೂರ ಹಾಸ್ಟೆಲಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಯಿತು. ಯಾಕೆಂತ ಹೇಳಿದರೆ ಈ ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಎಲ್ಲಿಗೂ ಈ ಮಗುವನ್ನು ಓದಿಸ್ಲಿಕ್ಕೆ ಇವರು ಹಾಸ್ಪಿಟ್ಲ್ ಅಂತ ತಿರುಗಾಡ್ಕೊಂಡಿರ್ತಾರೆ. ಅಟ್ಸ್ ಈ ಮಗುವಿನ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಅವರು ಡಿಸೈಡ್ ಮಾಡಿ ಹಾಸ್ಟೆಲಿಗೆ ಹಾಕಿದ್ದಾರೆ. ಹಾಗೆ ನಾವು ಮಾಡಬೇಕಾದಂಥ ಕೆಲಸನ ನಾವು ಮಾಡೋಣ. ಒಳ್ಳೆ ಓದಿ ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು.
ಅಪ್ಪನಿಗೋಸ್ಕರ ಖಂಡಿತ ಮಾಡ್ತೇನೆ. ಅಪ್ಪನಿಗೋಸ್ಕರ ಮಾತ್ರ ಅಲ್ಲ, ಅಮ್ಮನಿಗೂ. ಅಮ್ಮ ಕಷ್ಟ ಬರೋದನ್ನು ಕೂಡ ನೋಡ್ತೇನೆ. ಅಪ್ಪನಿಗೆ ಹೀಗಾಯಿತು, ನನಗೆಲ್ಲ ಬೇಜಾರಾಗ್ತದೆ ಹೇಳಿಕೆ. ಒಬ್ಬರೊಬ್ಬರೊಟ್ಟಿಗೆ ಹೇಳಿದರೆ ಎಂತ ಕೇಳೋದಿಲ್ಲ, ಅವರ ಇದಕ್ಕಿರ್ತೇನೆ, ನಮಗೆ ಗೊತ್ತಾಗೋದಿಲ್ಲ. ಅವರ ಬಡತನವೋ ನಾವು ಹೀಗೆ, ಬೇರೆಯವ್ರದ್ದು ಹೇಗೆ ಅಂತ ನಮಗೆ ಗೊತ್ತಿರೋದಿಲ್ಲ. ಯಾರೊಟ್ಟಿಗೆ ಒಮ್ಮೊಮ್ಮೆ ಹೇಳಿದರೆ ಬೈತಾರೆ ಒಬ್ರೊಬ್ರು. ಅದು ನಮ್ಮ ಮನೆಯದಲ್ಲ, ಅವರಿಗೆ ಯಾಕೆ ನೀನು ಹೋಗ ಹಾಗೆಲ್ಲ ಹೇಳ್ತಾರೆ ಒಬ್ರೊಬ್ರು. ಚಿಕ್ಕವರೆಲ್ಲ ಎಲ್ಲರೂ ಹೇಳ್ತಾರೆ, ಒಬ್ರು ಅಣ್ಣನವರು ಚಿಕ್ಕವರು ಕೂಡ ಹೇಳ್ತಾರೆ. ಸ್ವಲ್ಪ ಬೇಸರ ಆಗ್ತದೆ. ಎಷ್ಟೊತ್ತಿಗೆ ನೆನಪಾಗ್ತದೆ, ದೇವ್ರ ಕೊನೆಗೆ ಹೋಗ್ಲಿಕ್ಕೆ ನೆನಪಾಗ್ತದೆ. ಮಲಗುವಾಗಂತೂ ನನಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿದೆ. ನಾನು ಎಲ್ಲ ದೇವರೊಟ್ಟಿಗೂ ನಾನು ಬೇಡ್ತಾ ಇರ್ತೇನೆ, ನನ್ನ ಅಪ್ಪ ಹುಷಾರಾಗಲಿ. ಜ್ಯೋತಿ ಹಾಸ್ಪಿಟಲಲ್ಲಿ ಇರುವಾಗ ಹೊರತು ಮತ್ತೆ ಹೋಗಲಿಲ್ಲ ಅಲ್ಲಿಗೆ. ಸರ್, ನಿಮಗೆ ನಿಮ್ಮ ಮಗನನ್ನು ಓದಿಸಿ ಏನು ಮಾಡ್ಬೇಕಂತ ಆಸೆ ಇತ್ತು ಸರ್? ಚಂದ ಓದಿದರೆ ಸಾಕು, ಕೆಲಸದ ಓದಿದ ಮೇಲೆ ಸಿಕ್ಕುವುದು ಅಂತ ನಮ್ಮ ಆಲೋಚನೆ. ಮತ್ತೆ ಅಪ್ಪನಿಗೆ ಅಷ್ಟು ಓದು ಬರೋನಿಗಿಲ್ಲ. ಅಮ್ಮ ಹೇಳಿಕೊಡ್ತಾರೆ, ಅಮ್ಮ ನನ್ನೊಟ್ಟಿಗೆ ಇರ್ತಾರೆ. ಅಪ್ಪ ಕೂಡ ಅಪ್ಪನಿಗೆ ಓದು ಬರೋನು ಇಲ್ಲದಿದ್ರು ನನ್ನೊಟ್ಟಿಗೆ ಕೂಡ್ತಾ ಇರ್ತಾರೆ. ಓದು ಮಗ ಓದು, ನೀ ದೊಡ್ಡದನ್ನು ಎಂತಾಗ್ತೀವಿ ಹಾಗೆಲ್ಲ ಕೇಳ್ತಿರ್ತಾರೆ. ಖಂಡಿತವಾಗಿಯೂ ಇಷ್ಟೊತ್ತು ಈ ಮನೆಯ ಕಷ್ಟಗಳನ್ನು ನೋಡಿದಿರಿ. ಮಗು ಕೂಡ ತುಂಬ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದೆ. ಮಗುವಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಮಗು ತುಂಬ ಎತ್ತರಕ್ಕೆ ಬೆಳೀತದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಹಾಗೆ ಡಿಸ್ಪ್ಲೇಲಿ ಅವರ ಗೂಗಲ್ ಪೇ ಮತ್ತು ಫೋನ್ಪೇ ನಂಬರ್ಗಳನ್ನು ನಾವು ಕೊಟ್ಟಿದ್ದೇವೆ, ಸ್ಕ್ಯಾನರ್ಗಳನ್ನು ಕೊಟ್ಟಿದ್ದೇವೆ. ನೀವು ಆ ಸ್ಕ್ಯಾನರ್ಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ, ಅದು ನೇರವಾಗಿ ಅವರ 2 ಅಕೌಂಟ್ಗಳಿಗೆ, ಪುಷ್ಪಾವತಿಯವರು ಹಾಗೆ ಗಣೇಶ್ ಅವರ ಅಕೌಂಟ್ಗಳಿಗೆ ಅದು ಹೋಗ್ತದೆ. ಇನ್ ಕೇಸ್ ಎಲ್ಲೋ ಒಂದು ಕಡೆ ಬರುತ್ತೆ, ಏನು ಅಂತ ಹೇಳಿದರೆ ಒಂದು ಲಿಮಿಟೆಡ್ ಅಮೌಂಟ್ ಆದ ತಕ್ಷಣ ಅದು ಬ್ಲಾಕ್ ಆಗುವಂಥ ಸಮಸ್ಯೆಗಳು ಆಗ್ತವೆ. ಹೆಚ್ಚಿನ ವೀಡಿಯೋಗಳಲ್ಲಿ ಅದು ಆಗಿದ್ದಾವೆ ಕೂಡ. ಹಾಗೆ ಆದಾಗ ನೀವು ಏನು ಮಾಡಿ ಅಂದರೆ, ತಕ್ಷಣ ನೀವು ಪೇಮೆಂಟ್ ಆಗದಿದ್ದರೂ 24 ಗಂಟೆ ಕಳೆದ ಬಳಿಕ ಪೇಮೆಂಟ್ ಮಾಡಿ ಅಂತ ಅಲ್ಲಿ ತೋರಿಸುತ್ತೆ. ನೀವು ದಯವಿಟ್ಟು ನೆನಪು ಮಾಡಿ, ಆ 24 ಅವರ್ಸ್ ಆದ ನಂತರ ಅವರಿಗೆ ನೆನಪು ಮಾಡಿ, ಎಲ್ಲರೂ ಬರೆದಿಟ್ಕೊಂಡಾದರೂ ನೆನಪಿಟ್ಕೊಂಡು ಅವರಿಗೆ ಪೇಮೆಂಟ್ ಮಾಡಿ. ಆ ಮೂಲಕ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಈ ಕುಟುಂಬದ ಜೊತೆ ಇದ್ದೇವೆ. ಯಾರು ಇಲ್ಲ ಅಂತ ಹೇಳೋ ಕೊರಗು ಇವರಿಗಿಲ್ಲ, ನಾವು ಇದ್ದೇವೆ ಜೊತೆಗೆ, ನೀವುಗಳು ಇದ್ದೀರಿ. ಹಾಗೆ ಅವರಿಗೂ ಧೈರ್ಯ ಬರುತ್ತೆ ನಾವೆಲ್ಲರೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದಾಗ. ನಾನು ಹೇಳ್ತೇನೆ, ಇದು ನೀವು ಒಂದು ಮೇಜರ್ ಅವರಿಗೆ ಇಂಜೆಕ್ಷನ್ಗೆ ತುಂಬ ಖರ್ಚಿದೆ. ಹಾಗಾಗಿ ನಿಮ್ಮ ಕೈಲಿ ತುಂಬ ದುಡ್ಡಿರುವವರು ಇದರಲ್ಲೆಲ್ಲ ಇರ್ತೀರಿ, ಅವರು ಇರುವವರೆಲ್ಲ ದಯವಿಟ್ಟು ನಿಮ್ಮ ಕೈಲಿ ಸ್ವಲ್ಪ ಜಾಸ್ತಿ ಹಾಕಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದಗಳು. ನಮಸ್ಕಾರ.